ವಿವೇಕ ಚೂಡಾಮಣಿ ಸಂಚಿಕೆ 3 ದೈವಾನುಗ್ರಹದ 3 ವಜ್ರಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಧಕರೇ, ಜಗತ್ತಿನಲ್ಲಿ ಜನರು ಲಾಟರಿ ಹೊಡೆಯಲಿ ಎಂದು ಬಯಸುತ್ತಾರೆ, ಕೋಟಿ ರೂಪಾಯಿ ಸಿಗಲಿ ಎಂದು ಹಂಬಲಿಸುತ್ತಾರೆ. ಆದರೆ ಆದಿ ಶಂಕರಾಚಾರ್ಯರು ಹೇಳುತ್ತಾರೆ, ನಿಜವಾದ ಲಾಟರಿ ಎಂದರೆ ಹಣ ಸಿಗುವುದಲ್ಲ. ನಿಜವಾದ ಲಾಟರಿ ಅಂದರೆ ಹಣ ಸಿಗುವುದಲ್ಲ. ಈ ವಿಶಾಲವಾದ ಸೃಷ್ಟಿಯಲ್ಲಿ ಕೋಟ್ಯಾಂತರ ಜೀವರಾಶಿಗಳ ಮಧ್ಯೆ ಒಬ್ಬ ಜೀವಿಗೆ 3 ವಿಷಯಗಳು ಒಟ್ಟಿಗೆ ಸಿಗುವುದಿದೆಯಲ್ಲ, ಅದುವೇ ನಿಜವಾದ ಲಾಟರಿ, ಅದುವೇ ಪರಮ ಭಾಗ್ಯ. ಹಾಗಾದರೆ ಯಾವುವು ಆ 3 ವಿಷಯಗಳು ಒಟ್ಟಿಗೆ ಸಿಗುವುದು? 2ನೇ ಶ್ಲೋಕದಲ್ಲಿ ಮನುಷ್ಯ ಜನ್ಮದ ಶ್ರೇಷ್ಠತೆಯನ್ನ ನೋಡಿದೆವು. ಈಗ 3ನೇ ಶ್ಲೋಕದಲ್ಲಿ ಶಂಕರರು ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಮನುಷ್ಯನಾಗಿ ಹುಟ್ಟಿದರೆ ಸಾಲದು, ಅದರ ಜೊತೆಗೆ ಇನ್ನೂ 2 ರತ್ನಗಳು ಸೇರಿಕೊಳ್ಳಬೇಕು. ಕೇವಲ ಮನುಷ್ಯನಾಗಿ ಹುಟ್ಟಿದರೆ ಸಾಲದು, ಅದರ ಜೊತೆಗೆ ಇನ್ನೂ 2 ರತ್ನಗಳು ಸೇರಿಕೊಳ್ಳಬೇಕು ಅನ್ನುತ್ತಾರೆ. ಆ ತ್ರಿವೇಣಿ ಸಂಗಮವನ್ನು ವಿವರಿಸುವ ಶ್ಲೋಕವನ್ನ ಮೊದಲು ಭಕ್ತಿಯಿಂದ ಪಠಿಸೋಣ. ದುರ್ಲಭಂ ತ್ರಯಮೇವೈತದ್ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಃ. ಅರ್ಥ, ಈ 3 ವಿಷಯಗಳು ಅತ್ಯಂತ ದುರ್ಲಭ, ಸಿಗುವುದು ಕಷ್ಟ. ಇವು ಕೇವಲ ದೈವಾನುಗ್ರಹದಿಂದ ಮಾತ್ರ ಲಭಿಸುತ್ತವೆ. ಅವು ಯಾವುವೆಂದರೆ ಮನುಷ್ಯತ್ವ, ಮುಮುಕ್ಷತ್ವ, ಮೋಕ್ಷದ ಹಂಬಲ. ಇನ್ನು 3ನೇದಾಗಿ ಮಹಾಪುರುಷರ ಆಶ್ರಯ, ಅಂದರೆ ಸದ್ಗುರುವಿನ ಒಡನಾಟ. ಈಗ ಬಂಧುಗಳೇ, ಈ ಶ್ಲೋಕದ ಮೊದಲ ಸಾಲಿನಲ್ಲಿರುವ ದೇವಾನುಗ್ರಹ ಹೇತುಕಂ ಎಂಬ ಪದವನ್ನು ನಾವು ಆಳವಾಗಿ ಚಿಂತಿಸಬೇಕು. ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇದಕ್ಕೆ ಅದ್ಭುತವಾದ ವಿವರಣೆ ನೀಡುತ್ತಾರೆ. ನಾವು ಅಂದುಕೊಳ್ಳುತ್ತೇವೆ, ನಾನು ಬುದ್ಧಿವಂತ, ನಾನು ಓದಿದ್ದೇನೆ, ನಾನು ಸಾಧನೆ ಮಾಡಿದ್ದೇನೆ ಎಂದು. ಆದರೆ ಸ್ವಾಮಿಗಳು ಹೇಳುತ್ತಾರೆ, ಅಹಂಕಾರ ಪಡಬೇಡ. ನಿನಗೆ ಸಿಕ್ಕಿರುವ ಮನುಷ್ಯ ಜನ್ಮವಾಗಲಿ, ನಿನಗೆ ಬಂದಿರುವ ಭಕ್ತಿಯಾಗಲಿ, ಅದು ನಿನ್ನ ಸಾಮರ್ಥ್ಯವಿಲ್ಲ, ಅದು ಭಗವಂತನ ನಿರ್ಹೇತುಕ ಕರುಣೆ. ಅದು ಭಗವಂತನ ನಿರ್ಹೇತುಕ ಕರುಣೆ. ಜಗತ್ತಿನಲ್ಲಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಜಗತ್ತಿನಲ್ಲಿ ಎಷ್ಟೋ ಜನ ಆರೋಗ್ಯವಂತರಿದ್ದಾರೆ, ಆದರೆ ಅವರಿಗೆ ಆಧ್ಯಾತ್ಮಿಕ ಗಂಧ ಗಾಳಿ ಗೊತ್ತಿಲ್ಲ. ಆದರೆ ಅವರಿಗೆ ಆಧ್ಯಾತ್ಮದ ಗಂಧ ಗಾಳಿ ಗೊತ್ತಿಲ್ಲ. ಆದರೆ ನಿಮಗೆ ಈ ವಿಷಯ ಕೇಳಬೇಕು ಅನಿಸುತ್ತಿದೆಯಲ್ಲ, ನಿಮಗೆ ಈ ವಿಷಯ ಕೇಳಬೇಕು ಅನಿಸುತ್ತಿದೆಯಲ್ಲ, ಇದು ನಿಮ್ಮ ಅರ್ಹತೆಯಲ್ಲ, ಇದು ಆ ಪರಮಾತ್ಮನು ನಿಮ್ಮ ಮೇಲೆ ತೋರಿಸಿರುವ ವಿಶೇಷ ಪ್ರೀತಿ. ಆ ಪರಮಾತ್ಮನು ನಿಮ್ಮ ಮೇಲೆ ತೋರಿಸಿರುವ ವಿಶೇಷ ಪ್ರೀತಿ. ಈ ಜೀವ ಈ ಜನ್ಮದಲ್ಲಿ ಉದ್ಧಾರವಾಗಲಿ ಎಂದು, ಈ ಜೀವ ಈ ಜನ್ಮದಲ್ಲಿ ಉದ್ಧಾರವಾಗಲಿ ಎಂದು ದೇವರು ನಿಮ್ಮನ್ನು ಅರಸಿ ಕಳುಹಿಸಿದ್ದಾನೆ. ಆ ದೇವರು ನಿಮ್ಮನ್ನು ಆರಿಸಿ ಕಳುಹಿಸಿದ್ದಾನೆ. ಆದ್ದರಿಂದ ಈ 3 ವಿಷಯಗಳು ಕಾಕತಾಳೀಯವಲ್ಲ, ಇದು ದೈವ ಸಂಕಲ್ಪ. 3 ವರಗಳಲ್ಲಿ ಮೊದಲನೆಯದು ಮನುಷ್ಯತ್ವ. ಇದರ ಬಗ್ಗೆ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ. ಆದರೂ ಇಲ್ಲಿ ಶಂಕರರು ಇದನ್ನು ಏಕೆ ಮತ್ತೆ ಪ್ರಸ್ತಾಪಿಸುತ್ತಿದ್ದಾರೆ? ಏಕೆಂದರೆ ಇದು ಅಡಿಪಾಯ. ಒಂದು ಉದಾಹರಣೆ ನೋಡಿ, ನೀವು ಸಮುದ್ರ ದಾಟಬೇಕು. ಅದಕ್ಕೆ ಮೊದಲು ನಿಮಗೆ ಬೇಕಾಗಿರುವುದು ಒಂದು ಗಟ್ಟಿಮುಟ್ಟಾದ ದೋಣಿ. ಅದೇ ರೀತಿ ಸಂಸಾರ ಸಾಗರವನ್ನು ದಾಟಲು, ಮೋಕ್ಷವನ್ನು ಪಡೆಯಲು ಇರುವ ಏಕೈಕ ಸಾಧನ ಈ ಮಾನವ ಶರೀರ. ದೇವತೆಗಳಿಗೂ ಮೋಕ್ಷ ಬೇಕೆಂದರೆ ಅವರು ಭೂಮಿಗೆ ಬಂದು ಮನುಷ್ಯರಾಗಿ ಹುಟ್ಟಲೇಬೇಕು ಎಂದು ಶಾಸ್ತ್ರ ಹೇಳುತ್ತದೆ.
ದೇವತೆಗಳಿಗೂ ಮೋಕ್ಷ ಬೇಕೆಂದರೆ ಅವರು ಭೂಮಿಗೆ ಬಂದು ಮನುಷ್ಯರಾಗಿ ಹುಟ್ಟಲೇಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಭೋಗವನ್ನು ಅನುಭವಿಸಲು ದೇವ ಶರೀರ ಬೇಕು, ಭೋಗವನ್ನು ಅನುಭವಿಸಲು ದೇವ ಶರೀರ ಬೇಕು. ಆದರೆ ಯೋಗವನ್ನು ಸಾಧಿಸಲು ಮಾನವ ಶರೀರವೇ ಬೇಕು, ಯೋಗವನ್ನು ಸಾಧಿಸಲು ಮಾನವ ಶರೀರವೇ ಬೇಕು. ಆದ್ದರಿಂದ ಈ ಶರೀರವನ್ನು ಪಡೆದಿರುವುದು ನಮ್ಮ ಮೊದಲನೇ ಅದೃಷ್ಟ, ಈ ಶರೀರವನ್ನು ಪಡೆದಿರುವುದು ನಮ್ಮ ಮೊದಲನೇ ಅದೃಷ್ಟ. ಆದರೆ ದೋಣಿ ಇದ್ದರೆ ಸಾಕ? ಅದು ಚಲಿಸಬೇಡವೇ? ದೋಣಿಯನ್ನು ಮುಂದೆ ತಳ್ಳುವ ಶಕ್ತಿಯೇ ಮುಮುಕ್ಷತ್ವ, ತೀವ್ರವಾಗಿ ಮುಕ್ತಿಯನ್ನು ಪಡೆಯಬೇಕು ಎಂಬುವ ಹಂಬಲ. ಬಂಧುಗಳೇ, ಇದನ್ನೇ ದಯವಿಟ್ಟು ಗಮನವಿಟ್ಟು ಕೇಳಿ. ಏನಿದು ಮುಮುಕ್ಷತ್ವ? ಏನಿದು ಮುಮುಕ್ಷತ್ವ? ಬರೀ ನನಗೂ ಮೋಕ್ಷ ಸಿಕ್ಕರೆ ಚೆನ್ನಾಗಿರುತ್ತದೆ ಎನ್ನುವುದು ಮುಮುಕ್ಷತ್ವವಲ್ಲ. ನನಗೂ ಮುಕ್ತಿ ಸಿಕ್ಕರೆ ಚೆನ್ನಾಗಿರುತ್ತದೆ ಎನ್ನುವುದು ಮುಮುಕ್ಷತ್ವವಲ್ಲ, ಅದು ಕೇವಲ ಆಸೆ. ನನಗೆ ಮೋಕ್ಷ ಬಿಟ್ಟು ಬೇರೇನು ಬೇಡ, ನನಗೆ ಮೋಕ್ಷ ಬಿಟ್ಟು ಬೇರೇನು ಬೇಡ, ನನಗೆ ಈ ಸಂಸಾರದಲ್ಲಿ ಉಸಿರುಗಟ್ಟುತ್ತಿದೆ, ನನಗೆ ಈ ಸಂಸಾರದಲ್ಲಿ ಉಸಿರುಗಟ್ಟುತ್ತಿದೆ, ನಾನು ಇದರಿಂದ ಬಿಡುಗಡೆ ಹೊಂದಲೇಬೇಕು ಎಂಬ ತೀವ್ರವಾದ ತುಡಿತವಿದೆಯಲ್ಲ, ತೀವ್ರವಾದ ತುಡಿತವಿದೆಯಲ್ಲ, ಅದು ಮುಮುಕ್ಷತ್ವ. ಶ್ರೀ ರಾಮಕೃಷ್ಣ ಪರಮಹಂಸರು ಒಂದು ಕತೆ ಹೇಳ್ತಾ ಇದ್ರು. ಒಮ್ಮೆ ಒಬ್ಬ ಶಿಷ್ಯ ಗುರುವಿನ ಬಳಿ ಬಂದು, ಗುರುಗಳೇ ನನಗೆ ದೇವರ ದರ್ಶನ ಮಾಡಿಸಿ, ಗುರುಗಳೇ ನನಗೆ ದೇವರ ದರ್ಶನ ಮಾಡಿಸಿ ಎಂದನಂತೆ. ಗುರುಗಳು ಅವನನ್ನು ನದಿಗೆ ಸ್ನಾನಕ್ಕೆ ಕರೆದುಕೊಂಡು ಹೋದರು, ನದಿಗೆ ಸ್ನಾನಕ್ಕೆ ಕರೆದುಕೊಂಡು ಹೋದರು. ಶಿಷ್ಯ ನೀರಿನಲ್ಲಿ ಮುಳುಗಿದಾಗ ಗುರುಗಳು ಅವನ ತಲೆಯನ್ನು ನೀರಿನೊಳಗೆ ಗಟ್ಟಿಯಾಗಿ ಹಿಡಿದಿಟ್ಟರು, ನೀರಿನೊಳಗೆ ಗಟ್ಟಿಯಾಗಿ ಹಿಡಿದಿಟ್ಟರು. ಶಿಷ್ಯ ಉಸಿರಾಡಲು ಒದ್ದಾಡಿದ, ಶಿಷ್ಯ ಉಸಿರಾಡಲು ಒದ್ದಾಡಿದ, ಪ್ರಾಣ ಹೋಗುವಂತಾಯಿತು. ಕೊನೆಗೆ ಗುರುಗಳು ಕೈ ಬಿಟ್ಟರು, ಕೊನೆಗೆ ಗುರುಗಳು ಕೈ ಬಿಟ್ಟರು. ಮೇಲೆ ಬಂದ ಶಿಷ್ಯ ಜೋರಾಗಿ ಉಸಿರಾಡಿದ, ಮೇಲೆ ಬಂದ ಶಿಷ್ಯ ಜೋರಾಗಿ ಉಸಿರಾಡಿದ. ಆಗ ಗುರುಗಳು ಕೇಳಿದರು, ಏನಂತ? ನೀರಿನ ಒಳಗಿದ್ದಾಗ ನಿನಗೆ ಏನು ಬೇಕಿತ್ತು? ನೀರಿನ ಒಳಗಿದ್ದಾಗ ನಿನಗೆ ಏನು ಬೇಕಿತ್ತು? ಹಣ ಬೇಕಿತ್ತೆ? ಹೆಂಡತಿ ಬೇಕಿತ್ತೆ? ಅಧಿಕಾರ ಬೇಕಿತ್ತೆ? ಹಣ ಬೇಕಿತ್ತೆ, ಹೆಂಡತಿ ಬೇಕಿತ್ತೆ, ಅಧಿಕಾರ ಬೇಕಿತ್ತೆ? ಶಿಷ್ಯ ಹೇಳಿದ, ಇಲ್ಲ ಗುರುವೇ, ನನಗೆ ಒಂದು ಉಸಿರು ಮಾತ್ರ ಬೇಕಾಗಿತ್ತು. ಇಲ್ಲ ಗುರುವೇ, ನನಗೆ ಒಂದು ಉಸಿರು ಮಾತ್ರ ಬೇಕಿತ್ತು. ಆಗ ಗುರುಗಳು ಹೇಳಿದ್ರು, ಎಂದು ನಿನಗೆ ದೇವರ ಬಗ್ಗೆ ಅಂತಹ ತೀವ್ರವಾದ ವ್ಯಾಕುಲತೆ ಬರುತ್ತದೆಯೋ ಅಂದೇ ನಿನಗೆ ದರ್ಶನವಾಗುತ್ತದೆ. ಯಾವಾಗ ನಿನಗೆ ದೇವರ ಬಗ್ಗೆ ಅಂತಹ ತೀವ್ರವಾದ ವ್ಯಾಕುಲತೆ ಬರುತ್ತದೆಯೋ ಅಂದೇ ನಿನಗೆ ದರ್ಶನವಾಗುತ್ತದೆ ಎಂದು. ಇಂದು ನಮಗೆ ಅಂತಹ ಹಸಿವಿದೆಯೇ? ಇವತ್ತು ನಮಗೆ ಅಂತಹ ಹಸಿವಿದೆಯೇ? ಸಿನಿಮಾ ನೋಡುವ ಆಸೆ ಇದೆ, ಹಣ ಮಾಡುವ ಆಸೆ ಇದೆ, ಆದರೆ ನನ್ನ ಸ್ವರೂಪ ತಿಳಿಯಲೇಬೇಕು, ನನ್ನ ಸ್ವರೂಪ ತಿಳಿಯಲೇಬೇಕು ಎಂಬ ಹಠ ಇದೆಯಾ? ಅಂತಹ ಹಠ ಯಾರಿಗೆ ಇದೆಯೋ ಅವರಿಗೆ ಎರಡನೇ ವರ ಸಿದ್ಧಿಸಿದಂತೆ. ಇದು ಸಿಗುವುದು ಬಹಳ ಕಷ್ಟ, ಇದು ಸಿಗುವುದು ಬಹಳ ಕಷ್ಟ. ಈಗ ನೋಡಿ, ದೋಣಿ ಮನುಷ್ಯತ್ವ ಇದೆ, ದೋಣಿಯನ್ನು ನಡೆಸುವ ಉತ್ಸಾಹ ಮುಮುಕ್ಷತ್ವ ಇದೆ. ಆದರೆ ಸಮುದ್ರದಲ್ಲಿ ದಾರಿ ಯಾವುದು ಎಂದು ಗೊತ್ತಿಲ್ಲದಿದ್ದರೆ ಏನು ಪ್ರಯೋಜನ? ಸಮುದ್ರದಲ್ಲಿ ದಾರಿ ಯಾವುದು ಎಂದು ಗೊತ್ತಿಲ್ಲದಿದ್ದರೆ ಏನು ಪ್ರಯೋಜನ? ದೋಣಿ ಸುಮ್ಮನೆ ತಿರುಗಿ ಅಲ್ಲೇ ಇರುತ್ತದೆ. ಅದಕ್ಕೆ ಬೇಕು ಒಬ್ಬ ಸಮರ್ಥನಾದ ನಾವಿಕ, ಅದಕ್ಕೆ ಬೇಕು ಒಬ್ಬ ಸಮರ್ಥನಾದ ನಾವಿಕ. ಅವರೇ ಮಹಾಪುರುಷರು, ಅವರೇ ಮಹಾಪುರುಷರು ಅಥವಾ ಸದ್ಗುರುಗಳು, ಮಹಾಪುರುಷರು ಅಥವಾ ಸದ್ಗುರುಗಳು. ಶಂಕರರು ಹೇಳ್ತಾರೆ, ಮಹಾಪುರುಷ ಸಂಶ್ರಯ. ಇಲ್ಲಿ ಸಂಶ್ರಯ ಎಂದರೆ ಕೇವಲ ಗುರುಗಳನ್ನು ದೂರದಿಂದ ನೋಡುವುದಲ್ಲ, ಅವರ ಆಶ್ರಯ ಪಡೆಯುವುದು, ಅವರ ಮಾತಿನಂತೆ ಬದುಕುವುದು.
ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಯಾವಾಗ ಶಿಷ್ಯ ಸಿದ್ಧನಾಗುತ್ತಾನೋ ಯಾವಾಗ ಶಿಷ್ಯ ಸಿದ್ಧನಾಗುತ್ತಾನೋ ಆಗ ಗುರು ಪ್ರತ್ಯಕ್ಷನಾಗುತ್ತಾನೆ. ನಮಗೆ ಗುರುಗಳು ಸಿಗುತ್ತಿಲ್ಲ ಎಂದು ನಾವು ದೂರುತ್ತೇವೆ. ಆದರೆ ಮಹಾಸ್ವಾಮಿಗಳು ಹೇಳ್ತಾರೆ, ನಿನ್ನಲ್ಲಿ ನಿಜವಾದ ಮುಮುಕ್ಷತ್ವ ಬಂದರೆ ಸಾಕ್ಷಾತ್ ಭಗವಂತನೇ ಗುರುವಿನ ರೂಪದಲ್ಲಿ ಬಂದು ನಿನ್ನ ಕೈ ಹಿಡಿಯುತ್ತಾನೆ. ಗುರುಗಳು ಅಂದರೆ ಯಾರು? ಅವರು ಕೇವಲ ವ್ಯಕ್ತಿಯಲ್ಲ, ಅವರು ಬ್ರಹ್ಮನಿಷ್ಠರು. ಅವರು ದಾರಿಯನ್ನು ನೋಡಿದವರು. ಅರಣ್ಯದಲ್ಲಿ ಕಳೆದು ಹೋದವನಿಗೆ ಊರಿನ ದಾರಿ ಗೊತ್ತಿರುವವನು ಸಿಕ್ಕರೆ ಎಷ್ಟು ಆನಂದವಾಗುತ್ತದೆಯೋ, ಸಂಸಾರದ ಅರಣ್ಯದಲ್ಲಿ ಕಳೆದು ಹೋದ ಜೀವಿಗೆ ಸದ್ಗುರು ಸಿಕ್ಕರೆ ಅಷ್ಟೇ ಆನಂದವಾಗುತ್ತದೆ. ದೋಣಿ ಅದರಲ್ಲಿ ಪ್ರಯಾಣಿಸುವ ಆಸೆ ಮತ್ತು ದಾರಿ ತೋರಿಸುವ ನಾವಿಕ, ಈ ಮೂರು ಸೇರಿದರೆ ಮಾತ್ರ ದಡ ಸೇರಲು ಸಾಧ್ಯ. ಆತ್ಮೀಯರೇ, ಈಗ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನಿಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಹೌದು, ನಾವೆಲ್ಲರೂ ಇಲ್ಲಿದ್ದೇವೆ. ನಿಮಗೆ ಮೋಕ್ಷದ ಆಸೆಗಿದೆಯೇ? ಹೌದು. ಇಲ್ಲದಿದ್ದರೆ ನೀವು ಈ ಸತ್ಸಂಗವನ್ನ ಕೇಳ್ತಾ ಇರಲಿಲ್ಲ. ನಿಮಗೆ ಮಹಾಪುರುಷರ ಆಶ್ರಯ ಸಿಕ್ಕಿದೆಯೇ? ಇದಕ್ಕೆ ಉತ್ತರ ಹೌದು. ನೀವು ಭೌತಿಕವಾಗಿ ಶಂಕರಾಚಾರ್ಯರನ್ನು ನೋಡಿಲ್ಲದಿರಬಹುದು, ಆದರೆ ವಿವೇಕ ಚೂಡಾಮಣಿಯ ಮೂಲಕ ಶಂಕರಾಚಾರ್ಯರೇ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಶೃಂಗೇರಿ ಜಗದ್ಗುರುಗಳ ವಾಣಿ ನಿಮಗೆ ದಾರಿ ತೋರಿಸುತ್ತಿದೆ. ಯಾವಾಗ ನಾವು ಮಹಾತ್ಮರ ಗ್ರಂಥಗಳನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತೇವೆಯೋ ಅದೇ ಮಹಾಪುರುಷ ಸಂಶ್ರಯ. ಆದ್ದರಿಂದ ಶಂಕರಾಚಾರ್ಯರು ಹೇಳುವ 3 ದುರ್ಲಭವಾದ ರತ್ನಗಳು ಈಗ ನಿಮ್ಮ ಕೈಯಲ್ಲಿವೆ. ಇದು ನಿಮ್ಮ ಪುಣ್ಯದ ಫಲ, ಇದು ದೈವಾನುಗ್ರಹ. ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಹೇ ಭಗವಂತ, ನನಗೆ ಬೇಕಾದದ್ದೆಲ್ಲವನ್ನು ಕೊಟ್ಟಿದ್ದೀಯೇ, ಇನ್ನು ನಾನು ಸೋಮಾರಿಯಾಗಬಾರದು, ನಾನು ಸಾಧನೆ ಮಾಡಲೇಬೇಕು ಎಂದು ಸಂಕಲ್ಪ ಮಾಡಿ ಈ ಅಪರೂಪದ ಅವಕಾಶವನ್ನು ವ್ಯರ್ಥ ಮಾಡಿಕೊಳ್ಳದೆ ಗುರುವಿನ ದಾರಿಯಲ್ಲಿ ಮುನ್ನಡೆಯೋಣ. ಮುಂದಿನ ಶ್ಲೋಕದಲ್ಲಿ ಇಂತಹ ಅವಕಾಶ ಸಿಕ್ಕರೂ ಯಾರೂ ಸಾಧನೆ ಮಾಡುವುದಿಲ್ಲವೋ ಅವರ ಗತಿ ಏನಾಗುತ್ತದೆ ಎಂದು ಶಂಕರರು ಎಚ್ಚರಿಸಲಿದ್ದಾರೆ. ಆ ಸದ್ಗುರುಗಳ ಪಾದಾರವಿಂದಗಳಿಗೆ ಶರಣಾಗುತ್ತಾ ಇಂದಿನ ಪ್ರವಚನವನ್ನ ಮುಕ್ತಾಯಗೊಳಿಸೋಣ. ಓಂ ತತ್ಸತ್.